ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಯುವ ನಾಯಕರಾದ ಜೈಸನ್ ಬಾಲರಾಜ್ ಪಟೇಲ್ ರವರಿಂದ ಉಚಿತವಾಗಿ ರಕ್ತದಾನ ಶಿಬಿರ, ಮಧುಮೇಹ, ಬಿಪಿ, ಇಸಿಜಿ, ಪಿಸಿಒಡಿ, ಉಚಿತ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಸೆಂಟ್ ಆಂಟೋನಿ ಶಾಲಾ ಆವರಣ, ಟಿಸಿ ಪಾಳ್ಯ, ಬೆಳಗ್ಗೆ 10 ರಿಂದ ಸಂಜೆ 4 ರವರೆಗೆ ನಡೆಯಲಾಯಿತು. ನಮ್ಮ ಯುವ ನಾಯಕರಾದ ಜೈಸನ್ ಬಾಲರಾಜ್ ಪಟೇಲ್ ರವರಿಂದ ಇದು ಉಚಿತವಾಗಿ ನಡೆಸಲಾಗಿತ್ತು. ಜನಸಾಮಾನ್ಯರಿಗೆ ಆರೋಗ್ಯ ರಕ್ಷಣೆ ಇದು ಒಂದು ಅಮೂಲ್ಯ ಅವಕಾಶವಾಗಿತ್ತು. ಈ ಸಂದರ್ಭದಲ್ಲಿ ಹಲವಾರು ಶಾಲೆಗೆ ಹೋಗುವ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಬಂದು ಪಾಲ್ಗೊಂಡಿದ್ದರು. ನ್ಯೂಸ್ ರಿಪೋರ್ಟರ್ ಬೈ ಶ್ರೀಕಾಂತ್ ಶಿವರಾಜ್, ಆಕ್ರಮಣ್ ನ್ಯಾಷನಲ್ ಟಿವಿ. ಎಲ್ಲ ಅತಿಥಿಗಳೇ ಹಾಗೂ ಸನ್ಮಾನ್ಯ ವೈದ್ಯಕೀಯ ಶಿಬಿರಕ್ಕೆ ಬಂದಿರುವ ಎಲ್ಲ ವೈದ್ಯರೇ ಹಾಗೂ ಸಹೋದರರೇ ಮತ್ತು ನನ್ನ ಸಹಾಯಕರು ಎಲ್ಲರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಇಲ್ಲೇನು ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಬಂದಿರೋದು ತುಂಬ ಅಭಿನಂದನೆಗಳು. ಇವತ್ತು ಕನ್ನಡಿಗರೆಂದರೆ ಬರೀ ಸ್ವಾಭಿಮಾನ ಅಲ್ಲ, ಮಾನವೀಯತೆಯೂ ಕೂಡ. ಇವತ್ತು ನಾವು ಎಲ್ಲ ಮಾನವೀಯತೆ ಬರಬೇಕೆಂದು ಈ ಸಮಾಜ ಸೇವೆಯನ್ನು ಮಾಡುತ್ತಿದ್ದೇವೆ. ಸಮಾಜ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ ಎಂದು ಇವತ್ತು ಮುಗಿಸ್ಬೇಕಂತ ಈ ಸ್ಥಳದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ದೇವರು ಎಲ್ಲ ರೀತಿಯಲ್ಲೂ ಆರೋಗ್ಯ, ಭಾಗ್ಯ ಮತ್ತು ಧೈರ್ಯವನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಾದರೂ ಎಂತಾದರೂ ಒಂದೊಂದಿಗೂ ನೀವು ಕನ್ನಡವಾಗಿರು ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಬಿರವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಬಂದು ಇದನ್ನು ವಿನಿಯೋಗಪಡಿಸಬೇಕೆಂದು ಕೋರಿಕೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೊದಲನೇದಾಗಿ ಎಲ್ರಿಗೂ ಕೂಡ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಮ್ಮ ಕರ್ನಾಟಕದ ರಾಜ್ಯೋತ್ಸವವನ್ನು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಕಡೆ ಒಂದಲ್ಲ ಒಂದು ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ನಮ್ಮ ಟಿಸಿ ಪಾಳ್ಯ ವಾರ್ಡಲ್ಲಿ ನಮ್ಮ ಜೈಸನ್ ಬಾಲರಾಜ್ ಪಟೇಲ್ ಅವರು ಏನು ಅವರ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ, ನಾವು ರಾಜ್ಯೋತ್ಸವದ ಜೊತೆ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಅದೊಂದು ಒಳ್ಳೆಯ ಆರೋಗ್ಯನೂ ಸಿಗಬೇಕು, ನಮ್ಮ ಕೈಯಲ್ಲಿ ಆದಷ್ಟು ಮೆಡಿಕಲ್ ಫೆಸಿಲಿಟೀಸ್ನ ತರಬೇಕು. ಭಾಳ ಕಡಿಮೆ ಸಮಯದಲ್ಲಿ ಅವರು ಈ ಒಂದು ಪ್ರಯತ್ನವನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ಇವತ್ತು ನೋಡ್ತಾ ಇದ್ರೆ ಇಷ್ಟೊಂದು ಜನ ಬೆಳಗ್ಗೆಯಿಂದ ಬಂದು ಹೋಗ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಷ್ಟು ಜನ ಬಂದಿರೋದು ಇಲ್ಲಿನ ಒಂದು ಏನು ನಿಮ್ಮ ತಂಡ ಏನು ನಿಜವಾಗ್ಲೂ ಇಷ್ಟೆಲ್ಲ ಆರ್ಗನೈಸ್ ಮಾಡೋಕ್ಕೆ ಮಾಡಿದಾರಲ್ಲ, ನಿಜವಾಗ್ಲೂ ಜೈಸನ್ ನಿಮ್ಮ ತಂಡಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ಬೇಕು. ಪ್ರತಿಯೊಬ್ಬರು ಕೂಡ ನಾನು ನೋಡ್ತಾ ಇದ್ದೀನಿ, ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಕಡೆನೂ ಅಷ್ಟೇ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಅಂತ ಒಬ್ಬ ಒಳ್ಳೆಯ ಹೋರಾಟಗಾರರು ಇವತ್ತು ಇಲ್ಲಿದ್ದಾರೆ. ಅವರು ಬಂದದ್ದು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲು. ಈಗ ಇದೊಂದು ಸೇವೆ, ಇದೊಂದು ಕರ್ನಾಟಕ ರಾಜ್ಯೋತ್ಸವದ ಸಲುವಾಗಿ ಶ್ರೀಮಾನ್ ಪಟೇಲ್ ಕುಟುಂಬದವರು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು, ರಕ್ತ, ಇತರ ವಿಷಯಗಳ ಬಗ್ಗೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ, ಆರೋಗ್ಯವಿದ್ದರೆ ಸೌಭಾಗ್ಯ, ಇಲ್ದಿದೆ ಎಲ್ಲ ದೌರ್ಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಜೀವವಾಗಿ ಇದ್ದು ಎಲ್ಲ ಕಡೆ ಒಂದು ಲವಲವಿಕೆಯಿಂದ ಕೆಲಸ ಮಾಡಲು ಸಾಧ್ಯ. ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಕೊಂಡು ನಾವು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಒಂದು ಸೇವೆ, ನಾಡಿಗೆ ಏನಾದರೂ ಒಂದು ರೀತಿಯ ಸೇವೆ, ನಾಡು ನುಡಿ ಸಂಸ್ಕೃತಿ ಭಾಷೆಗೆ ನಮ್ಮ ಒಂದು ಸಹಾಯ ಸೇವೆ ಸಲಹೆ ಇರಬೇಕು ಅಂತ ಒಂದು ಸೇವೆ ಮಾಡಲು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು, ಹೆಲ್ತ್ ಕ್ಯಾಂಪನ್ನು ಒಂದು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಎಲ್ಲರ ಪರವಾಗಿ ಇಷ್ಟೊಂದು ಶ್ರಮ ವಹಿಸಿ ಇಷ್ಟೊಂದು ಅದ್ಧೂರಿಯಾಗಿ ಈ ಒಂದು ಜನಪರ ಕಾರ್ಯಕ್ರಮ, ಇದೊಂದು ಜನೋಪಕಾರಿ ಕಾರ್ಯಕ್ರಮ, ಅಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಇದಕ್ಕೆ ಪ್ರಯತ್ನಪಟ್ಟು ಎಲ್ಲರ ಜನರ ಒಂದು ಬೆಂಬಲ ತೆಗೆದುಕೊಂಡು ಸಂಘಟಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ರಾಜ್ಯದ ಜನರ ಪರವಾಗಿ, ಸಮಾಜದ ಎಲ್ಲ ಜನರ ಒಳಿತಿಗಾಗಿ ಇನ್ನು ವ್ಯವಸ್ಥೆ ಮಾಡಲಿ ಅಂತ ಹೇಳಿ, ದೇವರವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳಿ ಶುಭವನ್ನು ಬಯಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೈ ಕರ್ನಾಟಕ.